ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹತ್ತತ್ರ 4 ವರ್ಷದ ಹಿಂದೆ ನಾನೊಂದು ಹೂವಿನ ಗಿಡದ ಕಟ್ಟಿಂಗ್ ನೆಟ್ಟಿದ್ದೆ. ಕಟ್ಟಿಂಗ್ ಅಂತೂ ಚೆನ್ನಾಗಿ ಗ್ರೋ ಆಯಿತು, ತುಂಬ ಖುಷಿ ಆಯಿತು. ವರ್ಷಕ್ಕೆ 2 ಸಲ ರಿಪೋರ್ಟ್ ಮಾಡ್ತಿದ್ದೆ, ಆದರೆ ಹೂ ಬಿಡ್ತಿರಲಿಲ್ಲ. ಇವತ್ತೇ ಮೊದಲನೇ ಸಲ ಇದ್ರ ಮೊಗ್ಗು ಕಾಣಿಸ್ಕೊಳ್ತು. ಈ ಹೂವಿನ ಹೆಸರು ಗೋಲ್ಡನ್ ಟ್ರಂಪೆಟ್ ಅಂತ, ಅಲ್ಮಾಂಡ ಅಂತಾನೂ ಕರೀತಾರೆ. 4ನೇ ದಿನ ಹೂ ಅರಳಿದೆ ನೋಡಿ. ಇದು ಒಂದಿನಕ್ಕೆ ಮಾತ್ರ ಅಲ್ಲ, 4 ದಿನ ಆದರೂ ಗಿಡದಲ್ಲಿ ಹೀಗೆ ಇರುತ್ತೆ, ತಾಜಾ. ಅದೇ ಇದ್ರ ಸ್ಪೆಷಾಲಿಟಿ. ಇದು 2ನೇ ದಿನದ ವಿಡಿಯೋ ನೋಡಿ, ಎಷ್ಟು ಚೆನ್ನಾಗಿ ಓಪನ್ ಆಗಿದೆ ಅಂತ. ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ? ಈಗ 4th ಡೇ. ಇದು ನೋಡಿ, ಇನ್ನೊಂದು ಮೊಗ್ಗು ಅರಳಿದೆ. ಗಿಡನ ಕಟ್ ಮಾಡಿ ತುಂಬ ಬುಷಿ ಮಾಡಿದ್ದೀನಿ. ಸಣ್ಣ ಪಾಟಲ್ಲಿದೆ, ಇದಕ್ಕೆ ನೆಕ್ಸ್ಟ್ ಟೈಮ್ ನಾನು ದೊಡ್ಡ ಪಾಟಲ್ಲಿ ನೆಡ್ತೀನಿ. ಮಳೆಗಾಲದಲ್ಲಿ ಇದನ್ನು ರಿಪೋರ್ಟ್ ಮಾಡ್ತೀನಿ. ಆ್ಯಸ್ ಇಟ್ ಈಸ್ ಇನ್ನೊಂದು ಪಾಟ್ಗೆ ಶಿಫ್ಟ್ ಮಾಡ್ತೀನಿ. ಬಿಳಿ ದಾಸವಾಳ ನೋಡಿ ಎಷ್ಟೊಂದು ಮೊಗ್ಬಿಟ್ಟಿದೆ. ಮೊದಲನೇ ಸಲ ಇಷ್ಟು ನೋಡ್ತಾ ಇರೋದು. ಹೆಚ್ಚು ಕಡಿಮೆ 18ರಿಂದ 20 ಇದ್ದಾವೆ. ಅರಳಿದ ಮೇಲಂತೂ ಇನ್ನೂ ಸೂಪರಾಗಿ ಕಾಣಿಸ್ತಾ ಇದೆ. ಗಿಡ ತುಂಬ್ದಂಗಿದೆ ನೋಡಿ, ಎಷ್ಟೊಂದು ಬಿಟ್ಟಿದೆ ಅಂತ. ಇದರೊಳಗೆ ಪಿಂಕ್ ಕಲರ್ ಹೂ ಬಿಡೋ ಅಂತ ಗಿಡನೂ ಇತ್ತು. ಅದು ಸುಮಾರು ವರ್ಷ ಹೂ ಕೊಡ್ತು. ಆಮೇಲೆ ಒಂದಿನ ದಿಢೀರಂತ ಒಣಗೋಯ್ತು, ಗೊತ್ತೇ ಆಗಿರಲಿಲ್ಲ. ಹನಿ ಸಕ್ಕರೆ ಗಿಡದಲ್ಲೂ ಹೂ ಬಿಟ್ಟಿದೆ. ಮುಂಚೆ ವೈಟ್ ಕಲರ್ ಇರುತ್ತೆ, ಆಮೇಲೆ ಎಲ್ಲೋಗಿ ತಿರುಗುತ್ತೆ. ಇನ್ನೂ ಮೊಗ್ಗೆಲ್ಲ ಬರ್ತಾ ಇದೆ ನೋಡಿ. ಇದ್ರ ಕಟ್ಟಿಂಗ್ಸ್ ನೆಟ್ಟಿ ಸುಮಾರು ಗಿಡ ರೆಡಿ ಮಾಡಿದ್ದೀನಿ. ಜೂನ್ 2nd ವೀಕ್ನಲ್ಲಿ ಆರ್ಕಿಡ್ ಗಿಡದಲ್ಲಿ ಫ್ಲವರ್ ಸ್ಟಾಕ್ ಬರೋದು ಗಮನಿಸಿದೆ. ಆರ್ಕಿಡ್ ಗಿಡನ ಬಾದಾಮಿ ಮರದಲ್ಲಿ ಮೌಂಟ್ ಮಾಡಿದ್ವಿ. ಆ ಗಿಡದಿಂದ ಹೊಸದಾಗಿ ಬೆಳ್ಕೊಂಡಿರೋಂಥ ಗಿಡ, ಅದರೊಳಗೆ ಮೊಗ್ಗು ಬರ್ತಾ ಇರೋದು. ಮಧ್ಯದಲ್ಲಿ ಇದ್ರ ಗ್ರೋತ್ ಗಮನಿಸ್ತಾ ಇರ್ತೀನಿ ನೋಡಿ, ಎಷ್ಟು ಬೆಳೆದಿದೆ ಅಂತ. ಈ ಸಲ ಅಂತೂ ಗ್ರೀನ್ ನೆಟ್ಟು ಕಟ್ಟಿಲ್ಲ, ಬಿಸಿಲು ಜಾಸ್ತಿ ಇರುತ್ತೆ. ಅದರೊಳಗೂ ಇದು ತುಂಬ ಚೆನ್ನಾಗಿ ಬೆಳ್ಕೊಂಬಂದಿದೆ. ವರ್ಷದ ಹಿಂದೆ ಬ್ರಹ್ಮ ಕಮಲ ಗಿಡ ರಿಪೋರ್ಟ್ ಮಾಡಿದ್ದೆ, ಅದರೊಳಗೆ ಇವಾಗ ಮೊಗ್ಗು ಕಾಣಿಸ್ಕೊಂಡಿದೆ. ಮಾಸ್ ರೋಸ್ ಹೂ ನೋಡಿ, ಏನು ದೊಡ್ಡ ಸೈಜು, ಸೇಮ್ ರೋಜಾ ಹೂ ಥರನೇ ಕಾಣಿಸುತ್ತೆ. ಬೇಸಿಗೆಗಾಲದಲ್ಲಿ ಬಿಡುವಂಥ ಹೂ ಇದು, ಆದರೆ ತುಂಬ ಬಿಸಿಲಲ್ವಾ, 2 ಗಂಟೆ 3 ಗಂಟೆ ಅಷ್ಟರಲ್ಲೆಲ್ಲ ಬಾಡೋಗಿರುತ್ತೆ ನೋಡಿ. ಒಂದು ಸಣ್ಣ ಪಾಟ್ನಲ್ಲಿ ಎಷ್ಟೊಂದು ಕಲರ್ ಹೂಗಳು ಅರಳಿದಾವೆ. ಇದೆಲ್ಲ ಕಟಿಂಗ್ಸಿಂದ ಗ್ರೋ ಮಾಡಿರೋದು. ಇದು ಸೈಜು ತುಂಬ ಅಗಲ. ಇವತ್ತಿನ ವಿಡಿಯೋ ನೀವೆಲ್ಲ ಇಷ್ಟಪಟ್ಟಿರ್ತೀರ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.